ಎಲ್ಲರಿಗೂ ನಮಸ್ಕಾರ. ಇವತ್ತು ರುಚಿಯಾದ ಬಾಳೆಕಾಯಿ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ನಾನು ಮಾಡಿದ ರೀತಿಯಲ್ಲಿ ಒಂದ್ಸಾರಿ ಬಾಳೆಕಾಯಿ ಫ್ರೈ ಮಾಡಿ ನೋಡಿ, ತುಂಬಾನೇ ರುಚಿಯಾಗಿ ಆಗ್ತದೆ. ಈಗ ಬಾಳೆಕಾಯಿ ಫ್ರೈ ಮಾಡಲಿಕ್ಕೆ 2 ಬಾಳೆಕಾಯಿ ತಗೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಬಾಳೆಕಾಯಿ ತಗೊಳ್ಬೋದು. ನನಗೆ ಇಲ್ಲಿ 2 ಬಾಳೆಕಾಯಿ ಸಾಕಾಗ್ತದೆ. ಈಗ ಇದರದ್ದು ಸಿಪ್ಪೆ ಮೊದಲು ತೆಗೆದುಕೊಳ್ಬೇಕು. ಈಗ ನಾನು ಸಿಪ್ಪೆ ತೆಗೆದಿದ್ದೇನೆ ನೋಡಿ. ಇದೇ ಥರ 2 ಬಾಳೆಕಾಯಿಯ ಸಿಪ್ಪೆ ತೆಗಿಬೇಕು. ಈಗ ಇದನ್ನು ಕಟ್ ಮಾಡುವ. ಇದನ್ನು ಬೇಕಿದ್ರೆ ಈಗ ರೌಂಡ್ ಮಾಡಿ ನೀವು ಕಟ್ ಮಾಡಿ ತಗೊಂಡ್ರೂ ಆಗ್ತದೆ. ನಾನು ಇಲ್ಲಿ ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡಿ ತಗೊಳ್ತಾ ಇದ್ದೇನೆ. ಹಾಗೆ ಇದನ್ನು ಕಟ್ ಮಾಡಿದ ತಕ್ಷಣ ನೀರಿನಲ್ಲಿ ಹಾಕಬೇಕು, ಇಲ್ಲ ಇದ್ರೆ ಬಾಳೆಕಾಯಿ ಸ್ವಲ್ಪ ಕಪ್ಪಾಗ್ತದೆ. ನೋಡಿ, ಈ ಥರ ನಾನು ಕಟ್ ಮಾಡ್ತಾ ಇದ್ದೇನೆ. ಸ್ವಲ್ಪ ತೆಳ್ಳಗೆ ಕಟ್ ಮಾಡಿ ತಗೊಳ್ಬೇಕು. ಕಟ್ ಮಾಡಿದ ಬಾಳೆಕಾಯಿಯನ್ನು ನೀರಿನಲ್ಲಿ ಹಾಕಿಡ್ತಾ ಇದ್ದೇನೆ. ಈಗ 2 ಬಾಳೆಕಾಯಿಯನ್ನು ಕಟ್ ಮಾಡಿ ನೀರಿನಲ್ಲಿ ಹಾಕಿಟ್ಟಿದ್ದೇನೆ. ಈಗ ಒಂದು 10 ನಿಮಿಷ ಹಾಗೆ ಬಿಡಬೇಕು. ಮಿಕ್ಸಿಂಗ್ ಬೌಲಲ್ಲಿ 2 ಚಮಚ ಆಗುವಷ್ಟು ಮೆಣಸಿನ ಹುಡಿ ಹಾಕ್ಕೊಳ್ತಾ ಇದ್ದೇನೆ. ಮೆಣಸಿನ ಹುಡಿಗೆ ನಿಮಗೆ ಖಾರಕ್ಕೆ ತಕ್ಕ ಹಾಗೆ ನೀವು ಹಾಕ್ಕೊಳ್ಬೇಕು. ಹಾಗೆ ಅದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಕೊತ್ತಂಬರಿ ಪುಡಿಯನ್ನು ಹಾಕಿದ್ದೇನೆ. ಕೊತ್ತಂಬರಿಯನ್ನು ಡ್ರೈ ರೋಸ್ಟ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೆ ಒಂದು ಅರ್ಧ ಚಮಚ ಹಾಕಿದ್ದೇನೆ. ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಹಿಂಗು ಪುಡಿಯನ್ನು ಹಾಕ್ಕೊಳ್ಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಈಗ ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಬೇಕು. ಈಗ ನಾನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ ನೋಡಿ. ಈಗ ಇದಕ್ಕೆ ಹುಣಸೆ ಹಣ್ಣಿನ ನೀರನ್ನು ಸ್ವಲ್ಪ ಹಾಕ್ಕೊಳ್ಬೇಕು. ಹುಣಸೆ ರಸದ ಬದಲಾಗಿ ನಿಮ್ಮತ್ತೆ ಡ್ರೈ ಮ್ಯಾಂಗೋ ಪೌಡರ್ ಇದ್ರೆ ಅದನ್ನು ಹಾಕಿದ್ರೂ ಆಗ್ತದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಬಾಳೆಕಾಯಿಯನ್ನು ಈ ಮಸಾಲೆಯೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಬೇಕು. ನಾನು ಮಸಾಲೆಯೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಂಡಿದ್ದೇನೆ. ಈಗ ಇದನ್ನೊಂದು 5 ನಿಮಿಷ ಹಾಗೆ ಬಿಡುವ. ಈ ಬಾಳೆಕಾಯಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ತಾಗ್ತದೆ. ಈಗ 5 ನಿಮಿಷ ಹಾಗೆ ಇಡುವ. ಈಗ ಇನ್ನೊಂದು ಪ್ಲೇಟಲ್ಲಿ 2 ಚಮಚ ಆಗುವಷ್ಟು ಉಪ್ಪಿಟ್ಟು ರವನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 2 ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಈಗ ಒಂದೊಂದೇ ಬಾಳೆಕಾಯಿಯನ್ನು ಸ್ವಲ್ಪ ರವೆ ಹಚ್ಚಿ ತವಾದ ಮೇಲೆ ಇಡಬೇಕು. ನಾನಿಲ್ಲಿ ತವಾವನ್ನು ಮೊದಲೇ ಕಾಯ್ಲಿಕ್ಕೆ ಇಟ್ಟಿದ್ದೇನೆ, ಅದಕ್ಕೆ ಎಣ್ಣೆ ಹಚ್ಚಿಕೊಂಡಿದ್ದೆ. ಈಗ ರವೆ ಹಚ್ಚಿ ಬಾಳೆಕಾಯಿಯನ್ನು ತವಾದ ಮೇಲೆ ಇಡಬೇಕು. ಹಾಗೆ 2-3 ಚಮಚ ಎಣ್ಣೆ ಹಾಕ್ಕೊಳ್ಬೇಕು. ಮತ್ತೆ ಒಂದು ಮುಚ್ಚಳ ಮುಚ್ಚಿಟ್ಟು ಮೀಡಿಯಂ ಉರಿಯಲ್ಲಿ ಇದನ್ನು ಬೇಯಿಸಬೇಕು. 2 ನಿಮಿಷ ಬಿಟ್ಟು ಮುಚ್ಚಳ ತೆಗೆದು ಮತ್ತೆ ವಾಪಸ್ ಮಗುಚಿ ಹಾಕಬೇಕು. ಬೇಕಿದ್ರೆ ಮತ್ತೆ ಕೂಡ ಒಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಬೋದು. ಈ ಬಾಳೆಕಾಯಿಯನ್ನು ಡೀಪ್ ಫ್ರೈ ಬೇಕಿದ್ರೂ ಮಾಡ್ಕೊಳ್ಬೋದು. ಚೆನ್ನಾಗಿ ಬೆಂದ ಮೇಲೆ ಬಾಳೆಕಾಯಿಯನ್ನು ತೆಗೆದ್ರೆ ಆಯಿತು. ಈಗ ರುಚಿಯಾದ ಬಾಳೆಕಾಯಿ ಫ್ರೈ ರೆಡಿ ಆಗ್ತದೆ. ನೀವು ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುವವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.